ಎಲ್ಲರಿಗೂ ನಮಸ್ಕಾರ. ಅಡುಗೆ ಅರಮನೆಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯ. ಇವತ್ತಿನ ರೆಸಿಪಿಯಲ್ಲಿ ಹುರುಳಿಕಾಳು ಮತ್ತು ದಂಟಿನ ಸೊಪ್ಪನ್ನ ಹಾಕಿ ಯಾವ ರೀತಿಯಲ್ಲಿ ಬಸ್ಸಾರು ಮಾಡೋದಂತ ತೋರಿಸ್ತೀನಿ. ಈ ದಂಟಿನ ಸೊಪ್ಪಿಗೆ ಕೆಲವರು ಹರಿಗೆ ಸೊಪ್ಪು ಅಂತಲೂ ಕರೀತಾರೆ. ಇದರಿಂದ ಯಾವ ರೀತಿಯಲ್ಲಿ ಬಸ್ಸಾರನ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮುದ್ದೆ ಹಾಗೂ ಅನ್ನಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ಬಸ್ಸಾರು ಮಾಡ್ಕೊಳ್ಳೋಕ್ಕೆ 1 ಬೌಲ್ ಆಗೋಷ್ಟು ಹುರುಳಿಕಾಳನ್ನು ರಾತ್ರಿ ನೆನೆ ಹಾಕಿ ಅದನ್ನ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 1 ಕಟ್ಟಾಗೋಷ್ಟು ದಂಟಿನ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ದಂಟಿನ ಸೊಪ್ಪಿನ ಬದಲಿಗೆ ಬೇರೆ ಸೊಪ್ಪನ್ನು ಯೂಸ್ ಮಾಡ್ಕೊಳ್ಬೋದು. ಆದರೆ ಪಾಲಕ್ ಸೊಪ್ಪು ಬೇಡ. ಪಾಲಕ್ ಸೊಪ್ಪಲ್ಲಿ ನೀವು ಬಸ್ಸಾರು ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಬರಲ್ಲ. ಅದನ್ನ ಬಿಟ್ಟು ಬೇರೆ ಯಾವ ಸೊಪ್ಪನ್ನ ಮಾಡ್ಕೊಂಡ್ರು ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಒಂದು ಕುಕ್ಕರ್ ತಗೊಂಡು ಹುರುಳಿಕಾಳನ್ನ ಏನು ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಗೆ ಸೊಪ್ಪನ್ನ ಇದೆರಡನ್ನು ಕುಕ್ಕರ್ಗೆ ಹಾಕ್ಕೊಂತಾ ಇದ್ದೀನಿ. ಅದ್ರ ಜೊತೆಯಲ್ಲಿ 1 ಟೊಮೊಟೊನ ಹಾಕ್ಕೊಂತಾ ಇದ್ದೀನಿ. ನಾನು ಟೊಮೊಟೊನ ಈ ಥರ ಸೀಳಿ ಹಾಕಿದ್ದೀನಿ. ಏನಾದರೂ ಹುಳ ಇರ್ಬೋದು ಅಂತ ಹೇಳಿ ಈ ರೀತಿಯಲ್ಲಿ ಕಟ್ ಮಾಡಿ ನಾನು ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ 1 ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನ ಹಾಕ್ಕೊತೀನಿ. ನೀರಿನ ಪ್ರಮಾಣ ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಟೊಮೊಟೊ ಆದಷ್ಟು ಮೇಲ್ಭಾಗದಲ್ಲೇ ಇರಲಿ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ನ ಹೊಡ್ಸ್ಕೊತೀನಿ. ಅಲ್ಲಿ ವಿಸಿಲ್ ಆಗೋ ತನಕ ಈ ಕಡೆಯಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಪ್ಯಾನಿಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು 1 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನೀವು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಬೇಕಾದರೆ ಹಾಕ್ಕೊಳ್ಬೋದು. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳುಮೆಣಸು ಹಾಗೆ 1.5 ಸ್ಪೂನ್ ಆಗೋಷ್ಟು ನಾನು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆ ನೀವು 2 ಸ್ಪೂನ್ ಹಾಕಿದ್ರೂ ಪರವಾಗಿಲ್ಲ, ರುಚಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1.5 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ನಾನಿಲ್ಲಿ 4 ಮೆಣಸನ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸನ್ನ ಹಾಕ್ಕೊಳ್ಳಿ. ನೀವು ಖಾರ ಇಷ್ಟಪಡೋದಾದರೆ ಇನ್ನೊಂದು 2 ಮೆಣಸನ್ನ ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಂ ಖಾರನ ಮಾಡ್ಕೊತಾ ಇರೋದ್ರಿಂದ ಒಂದು 4 ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆದಮೇಲೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಪೀಸು ಹುಣಸೆಹಣ್ಣನ್ನ ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ಜಾಸ್ತಿ ಹಾಕೊಳ್ಳೋದು ಬೇಡ, ಒಂದು ಸಣ್ಣ ಪೀಸ್ ಹಾಕ್ಕೊಂಡ್ರೆ ಸಾಕು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ 1 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಆಗಬೇಕು ಮತ್ತು ಅದು ಗಮನ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಒಂದು 2 ಸ್ಪೂನ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಳ್ಳಿ. ಹಸಿ ಕಾಯಿನಾದರೂ ಹಾಕ್ಕೊಳ್ಬೋದು ಅಥವಾ ಒಣ ಕೊಬ್ಬರಿನಾದರೂ ಹಾಕ್ಕೊಳ್ಬೋದು. ಕಾಯಿ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಯುನೀಕ್ ಆಗಿರುತ್ತೆ. ಇಲ್ಲ ನಮ್ಮ ಕಾಯಿ ಇಷ್ಟ ಆಗಲ್ಲ ಅಂತ ಹೇಳಿದವರು ಕಾಯಿನೂ ಸ್ಕಿಪ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡೋಣ. ಈ ಕಡೆಯಲ್ಲಿ ಕುಕ್ಕರ್ 3 ವಿಸಿಲ್ ಬಂದಿದೆ. ಕಾಳು ಮತ್ತು ಸೊಪ್ಪೆಲ್ಲ ನೀಟಾಗಿ ಬೆಂದಿದೆ. ನೋಡಿ, ಕಾಳು ಮತ್ತು ಸೊಪ್ಪು ಇಷ್ಟು ಬೆಂದರೆ ಸಾಕಾಗತ್ತೆ. ನೀವು ಜಾಸ್ತಿ ಬೇಯಿಸ್ಕೊಂಡ್ರೆ ಪಲ್ಯ ಮಾಡೋಕೆ ಫುಲ್ ಮುದ್ದೆ ಆಗುತ್ತೆ. ಇವಾಗ ನಾನು ಟೊಮೊಟೊ ಮತ್ತು ಈ ಕಾಳನ್ನ ಏನು ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊತೀನಿ. ಇದನ್ನು ಹಾಕೋದ್ರಿಂದ ಸಾರು ತುಂಬಾ ಗಟ್ಟಿಯಾಗಿರುತ್ತೆ. ಇವಾಗ ಇದನ್ನು ನಾನು ಸೈಡಲ್ಲಿ ಎತ್ತಿ ಇಟ್ಕೊಂಡು ಉಳಿದಿರೋ ಸೊಪ್ಪು ಮತ್ತು ಕಾಳನ್ನು ನೀರನ್ನು ಸಪ್ರೇಟಾಗಿ ಒಂದು ಪಾತ್ರಕ್ಕೆ ಸೋಸ್ಕೊತಾ ಇದ್ದೀನಿ. ಈ ರೀತಿಯಲ್ಲಿ ನೀವು ಬೇರೆ ಬೇರೆ ಮಾಡ್ಕೊಳ್ಳಿ. ನೀರನ್ನ ಬೇರೆ ಮಾಡಿಕೊಂಡು ಕಾಳು ಮತ್ತು ಸೊಪ್ಪನ್ನ ಒಂದು ಕಡೆ ಮಾಡಿ ಇಟ್ಕೊಳ್ಳಿ. ಇವಾಗ ನಾವು ಮಿಕ್ಸಿಗೆ ಮಸಾಲಾನ ರುಬ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಕಾಳು ಮತ್ತು ಟೊಮೊಟೊನ ಏನು ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಏನು ಮಸಾಲನೆಲ್ಲ ಸರಿಯಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿನ ಹಾಕ್ಕೊತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಸ್ವಲ್ಪ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಸಪ್ಪಲ್ಲೇ ನೀರು ಇರೋದ್ರಿಂದ ನೀರು ಜಾಸ್ತಿ ಬೇಕಾಗಲ್ಲ. ನೋಡಿ, ಈ ರೀತಿಯಲ್ಲಿ ನೀವು ಮಸಾಲಾನ ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಫಸ್ಟ್ ನಾವು ಬಸ್ಸಾರು ಮಾಡ್ಕೊಳ್ಳೋಣ. ಬಸ್ಸಾರಿಗೆ ನಾವೇನು ಸೊಪ್ಪು ಮತ್ತು ಹುರುಳೆಕಾಳನ್ನು ಬೇಯಿಸಿದ ನೀರು ಇಟ್ಕೊಂಡಿದ್ದೀವಲ್ಲ ಆ ನೀರಿಗೆ ಖಾರ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಗಂಟು ಇಲ್ಲದೆ ಇರೋ ಥರ 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಸಾರು ಎಷ್ಟು ಕ್ವಾಂಟಿಟಿ ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನೀರೆಲ್ಲ ಹಾಕಿದ ಮೇಲೆ 1 ಸ್ಪೂನ್ ಆಗೋಷ್ಟು ನಾನು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೀವು ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ, ಈ ರೀತಿ ಸಾರು ಚೆನ್ನಾಗಿ ಕುದಿಬೇಕು. ಈ ಸಾರು ಕುದೀತಾ ಇರುವಾಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಾನೊಂದು ಒಗ್ಗರಣೆ ಪ್ಯಾನ್ನ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಅದನ್ನು ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಖಾರಕ್ಕೆ ಒಂದು 2 ಮೆಣಸನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಇದನ್ನೆಲ್ಲ ಒಂದು ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದೆಲ್ಲ ಫ್ರೈ ಆದಮೇಲೆ 1 ಸ್ಪೂನ್ ಆಗೋಷ್ಟು ಇಂಗನ್ನ ಹಾಕ್ಕೊಳ್ಳಿ. ಇಂಗು ಪೌಡ್ರ್ ಆದರೂ ಹಾಕ್ಬೋದು ಅಥವಾ ಗಟ್ಟಿ ಇಂಗನ್ನಾದರೂ ಹಾಕ್ಕೊಳ್ಬೋದು. ನೋಡಿ, ಈ ರೀತಿಯೆಲ್ಲ ಒಗ್ಗರಣೆ ರೆಡಿ ಆದಮೇಲೆ ಏನು ಸಾರು ಕುದೀತಾ ಇದೆಯಲ್ಲ ಅದಕ್ಕೆ ಹಾಕ್ಕೊಂಡ್ರೆ ಬಿಸಿ ಬಿಸಿ ಆದ ಬಸ್ಸಾರು ರೆಡಿ ಆಗುತ್ತೆ. ಮುದ್ದೆಗೆ ಅನ್ನಗಂತೂ ತುಂಬಾ ಚೆನ್ನಾಗಿರುತ್ತೆ.
ಈ ಸಾರನ್ನ ಅವತ್ತು ತಿನ್ನೋದ್ಕಿಂತ ನೆಕ್ಸ್ಟ್ ಡೇ ಇಟ್ಕೊಂಡು ತಿಂದರೆ ಟೇಸ್ಟ್ ಡಬಲ್ ಆಗಿರುತ್ತೆ. ನಮ್ಮನೇಲಂತೂ ಬಸ್ಸಾರು ಮಾಡಿದ್ರೆ 2 ದಿನ ಅಂತೂ ಆ ಸಾರನ್ನ ಖಂಡಿತವಾಗಿ ಇಟ್ಕೊಂತೀವಿ. ಬನ್ನಿ ಈಗ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಒಂದು ಪ್ಯಾನ್‌ಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿ ಆದ್ಮೇಲೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಹಾಗೆ ಜಜ್ಜಿಟ್ಟ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಹಾಕ್ಕೊಂತಾ ಇದ್ದೀನಿ. ಇದನ್ನೆಲ್ಲ ಬಿಸಿ ಆದ್ಮೇಲೆ ಒಂದು 2 ಹಸಿಮೆಣಸನ್ನ ಸೀಳ್ಬಿಟ್ಟು ಹಾಕ್ತಾ ಇದ್ದೀನಿ. ನೀವು ಹಸಿಮೆಣಸು ಬದಲಿಗೆ ಒಣ ಮೆಣಸನ್ನಾದ್ರೂ ಹಾಕ್ಕೊಳ್ಬಹುದು. ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇಷ್ಟು ಫ್ರೈ ಆದ್ರೆ ಸಾಕಾಗತ್ತೆ. ಇವಾಗ ನಾನು ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂತಾ ಇದ್ದೀನಿ. ಈರುಳ್ಳಿನ ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ, ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ನಾನು ಈರುಳ್ಳಿನ ಹಾಕೊಂಡು ಅದನ್ನ 1 ನಿಮಿಷ ಫ್ರೈ ಮಾಡ್ಕೊಂತೀನಿ. ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆದ್ರೆ ಸಾಕಾಗತ್ತೆ. ತುಂಬಾ ನೀವು ಅದನ್ನ ಟ್ರಾನ್ಸ್ಫರ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳೋದು ಬೇಡ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ. ನಿಮ್ಗೆ ಎಷ್ಟು ರುಚಿಗೆ ಉಪ್ಪು ಬೇಕು ಅಂತ ನೋಡಿಕೊಂಡು ಅಷ್ಟು ಉಪ್ಪನ್ನ ಹಾಕೊಳ್ಳಿ. ಹಾಕೊಂಡು 1 ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಮಸಾಲೆ ರುಬ್ಬಿದಾಗ 1 ಸ್ಪೂನ್ ಆಗೋಷ್ಟು ಮಸಾಲಾನ ಎತ್ತಿಟ್ಕೊಂಡಿದ್ದೀನಿ. ಆ ಮಸಾಲನ್ನ ಇದಕ್ಕೆ ಹಾಕೊಳ್ಳೋಣ. ಈ ರೀತಿಯಲ್ಲಿ ನಾವು ರುಬ್ಬಿರೋ ಹಸಿ ಖಾರನ ಹಾಕೋದ್ರಿಂದ ಪಲ್ಯದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಹಸಿ ಖಾರ ಹಾಕಿದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 1 ನಿಮಿಷ ಅದನ್ನ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಫ್ರೈ ಆದಮೇಲೆ ನಾವು ಏನು ಸೊಪ್ಪು ಮತ್ತು ಕಾಳನ್ನು ಬೇರೆ ಮಾಡಿ ಇಟ್ಕೊಂಡಿದ್ದೀವ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಆದಷ್ಟು ನೀವು ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನನಗಿಲ್ಲಿ 1 ಕಟ್ ಸೊಪ್ಪು ಸಿಕ್ಕಿರೋದ್ರಿಂದ ನಾನು ಅಷ್ಟೇ ಹಾಕ್ಕೊಂಡಿದ್ದೀನಿ. ನಿಮ್ಗೇನಾದರೂ ಜಾಸ್ತಿ ಸಿಕ್ಕಿದ್ರೆ ನೀವು ಸೊಪ್ಪನ್ನ ಜಾಸ್ತಿ ಹಾಕಿ, ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೊಂದು 2 ಸ್ಪೂನ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿ ಎಲ್ಲ ಹಾಕ್ಕೊಂಡು 1 ನಿಮಿಷ ಅಥವಾ 2 ನಿಮಿಷ ನೀವು ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ರುಚಿ ರುಚಿಯಾದ ಹುರುಳಿಕಾಯಿ ಮತ್ತು ದಂಟಿನ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಈ ಮುದ್ದೆ ಜೊತೆಗೆ ಈ ರೀತಿ ಪಲ್ಯ, ಬಸ್ಸಾರು, ಅದ್ರ ಮೇಲೆ ಹಸಿ ಖಾರ ಹಾಕೊಂಡು ತಿಂತಾ ಇದ್ರೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನನ್ನ ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಮುದ್ದೆ ರೆಸಿಪಿ ಬೇಕಿದ್ದರೆ ಕೆಳಗಡೆ ಕಮೆಂಟಲ್ಲಿ ಮುದ್ದೆ ಅಂತ ಬರೀರಿ. ಖಂಡಿತವಾಗ್ಲೂ ಬೆಣ್ಣೆಯಷ್ಟೇ ಸಾಫ್ಟಾಗಿರೋ ಮುದ್ದೆನ ಯಾವ ರೀತಿ ಮಾಡೋದಂತ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತೆ. ಹೊಸ ಹೊಸ ಅಡುಗೆಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ.